ಬೆಂಗಳೂರಿನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಕಳ್ಳನ ಶವ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶವ ಸಿಕ್ಕಿತ್ತು. ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿತ್ತು ಕಳ್ಳನ ಶವ. ಕಳೆದ ಜನವರಿಯಲ್ಲಿ ಈ ಬ್ರ್ಯಾಂಡ್ ಫ್ಯಾಷನ್ ಬೇಸ್ಮೆಂಟ್ನಲ್ಲಿ ಶವ ಪತ್ತೆಯಾಗಿತ್ತು. ಕೊಳೆತ ಸ್ಥಿತಿಯಲ್ಲಿ ಶವ ಸಿಕ್ಕಿತ್ತು. ಅದರ ತನಿಖೆಯನ್ನು ನಡೆಸಿದ್ದಾರೆ ಪೊಲೀಸರು. ಅವರೇ ಶಾಕ್ ಆಗಿದ್ದಾರೆ. ಪೊಲೀಸರ ಭಯದಲ್ಲೇ ಪ್ರಾಣ ಬಿಟ್ಟ ಖತರ್ನಾಕ್ ಕಳ್ಳ ಅನ್ನುವಂತಹ ಪ್ರಶ್ನೆ. ಡಿಕಂಪೋಸ್ ಆಗಿತ್ತು ಬಾಡಿ. ಆ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಅದನ್ನ ಪತ್ತೆ ಮಾಡೋದೇ ಬಹಳ ದೊಡ್ಡ ಕಷ್ಟ. ಪೊಲೀಸರು ಬಹಳ ತಲೆ ಕೆಡಿಸ್ಕೊಂಡಿದ್ರು. ಆದರೆ ಮೃತ ವ್ಯಕ್ತಿಯ ಕೈ ಮೇಲಿದ್ದಂತಹ ಟ್ಯಾಟೂ ಬಹಳ ಮಹತ್ವದ ಸುಳಿವನ್ನ ನೀಡಿತ್ತು. ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಡಿಕಂಪೋಸ್ ಆಗೋದಕ್ಕೆ ಶುರುವಾಗಿತ್ತು. ಆ ಫೋಟೋದಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಆತನೇ ಖತರ್ನಾಕ್ ಕಳ್ಳ. ಪೊಲೀಸರ ಭಯದಿಂದಲೇ ಪ್ರಾಣ ಬಿಟ್ಟ ಈತ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಆತ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ತಲೆ ಕೆಡಿಸ್ಕೊಂಡಿದ್ರು. ಈ ಫೋಟೋ, ಆ ಕೈಯಲ್ಲಿರುವಂಥ ಟ್ಯಾಟೂ ಸಾವಿನ ರಹಸ್ಯವನ್ನ ಬಿಚ್ಚಿಟ್ಟಿದೆ. ಕೇರಳದಲ್ಲಿ ಖತರ್ನಾಕ್ ಕಳ್ಳನಾಗಿದ್ದ ಈ 29 ವರ್ಷದ ವಿಷ್ಣು ಪ್ರಶಾಂತ್ ಕೇರಳದಲ್ಲಿ ಬರೋಬ್ಬರಿ 30 ಕಳ್ಳತನ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. ಮೊಬೈಲ್, ಚಿನ್ನಾಭರಣ ಸೇರಿದಂತೆ ಈ ಕಳ್ಳ ವಿಷ್ಣುವಿನ ಮೇಲೆ 30 ಪ್ರಕರಣಗಳು ದಾಖಲಾಗಿವೆ. ಹಾಗಾಗಿ ಕೇರಳ ಪೊಲೀಸರಿಂದ ವಿಷ್ಣು ಮೇಲೆ ಕೋಕಾ ಕಾಯ್ದೆಯನ್ನ ಕೂಡ ಜಾರಿ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ಆತ ಏನ್ ಮಾಡ್ತಾನೆ, ತಲೆ ಮರೆಸ್ಕೊಂಡು ಬರ್ತಾನೆ. ಕೇರಳದಲ್ಲಿ ಈತ ಖತರ್ನಾಕ್ ಕಳ್ಳ. ಸುಮಾರು 30 ಪ್ರಕರಣಗಳು ಈತನ ಮೇಲೆ. 1 ವರ್ಷದ ನಂತರ ಜೈಲಿನಿಂದ ಈತ ಬಿಡುಗಡೆಯಾಗಿದ್ದ. ಮೊಬೈಲ್, ಚಿನ್ನಾಭರಣ, ದರೋಡೆ ಇಂಥ ಒಂದಷ್ಟು ಪ್ರಕರಣಗಳಲ್ಲಿ ಮೋಸ್ಟ್ ವಾಂಟೆಡ್ ಆಗಿದ್ದ. ತಲೆಮರೆಸ್ಕೊಂಡು ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದು ಸೇರಿದ್ದ. ಆ ನಂತರದಲ್ಲಿ ಈತನ ಡೆಡ್ ಬಾಡಿ ಸಿಕ್ಕಿತ್ತು. ಕೊಳೆತ ಸ್ಥಿತಿಯಲ್ಲಿ ಈತನ ಕೈ ಮೇಲಿದ್ದಂಥ ಟ್ಯಾಟೂ ಇದೆಯಲ್ಲ, ಈ ಟ್ಯಾಟೂ ಇಂದ ಪತ್ತೆ ಹಚ್ಚಿರೋದು ಪೊಲೀಸರು. ಯಾರೀತ, ಈತನ ಬ್ಯಾಕ್ಗ್ರೌಂಡ್ ಏನು ಅನ್ನುವಂಥ ವಿಚಾರ. ಈ ಪೊಲೀಸರ ಭಯದಿಂದ ಬೀದಿ ಬೀದಿಗಳಲ್ಲಿ ತಲೆಮರೆಸ್ಕೊಂಡಿದ್ದ ಈತ. ಕೋಣನಕುಂಟೆಯ ಬ್ರ್ಯಾಂಡ್ ಫ್ಯಾಕ್ಟರಿ ಬಿಲ್ಡಿಂಗ್ನ ಬೇಸ್ಮೆಂಟ್ ಸೇರಿದ್ದ. ಆ ಸ್ಥಳದಲ್ಲಿ ಸಾವನ್ನಪ್ಪಿದ್ದ. 3 ದಿನದ ನಂತರ ಕೊಳೆತ ವಾಸನೆ ಬರ್ತಾ ಇತ್ತು. ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಹೋಯಿತು. ಪೋಷಕರು ನಮಗೆ ಮೃತದೇಹ ಬೇಡ ಅಂತ ಹಿನ್ನೆಲೆಯಲ್ಲಿ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಯಿತು. ಸಾವಿನ ಸೀಕ್ರೆಟ್ ಏನು ಅಂತ ಪೊಲೀಸರು ಕಲೆ ಹಾಕ್ತಾ ಹೋಗ್ತಾ ಇದ್ದಂತೆ ಪೊಲೀಸರಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಈ ಪೊಲೀಸರ ಭಯದಿಂದಲೇ ಆತ ತಲೆಮರೆಸ್ಕೊಂಡು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದ ಅಂಥ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ವಿಭಾಗದ ಕೋಣನಕುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೋಣನಕುಂಟೆ ಕ್ರಾಸ್ ಹತ್ರ ಬರೋ ಒಂದು ಫ್ಯಾಷನ್ ಫ್ಯಾಕ್ಟರಿ ಅಂತ ಒಂದು ಇದಿದೆ, ಔಟ್ಲೆಟು. ಅದರ ಬಿಲ್ಡಿಂಗ್ನ ಬೇಸ್ಮೆಂಟ್ನಲ್ಲಿ 29ನೇ ತಾರೀಕು ಕಳೆದ ವರ್ಷ ಒಬ್ಬ ಮೃತ ವ್ಯಕ್ತಿಯ ಶವ ಪತ್ತೆಯಾಗಿರ್ತದೆ. ಅದು ತೀವ್ರವಾಗಿ ಆಲ್ರೆಡಿ ಡಿಕಂಪೋಸ್ ಆಗಿರೋ ಒಂದು ಸ್ಥಿತಿಯಲ್ಲಿ ನಮಗೆ ಸಿಗ್ತದೆ. ಸಿಕ್ಕ ಕೂಡಲೇ ನಾವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡೋ ಒಂದು ನಿಟ್ಟಿನಲ್ಲಿ ಕೊಲೆ ಪ್ರಕರಣ ದಾಖಲಿಸಿರ್ತೀವಿ. ತನಿಖೆಗೆ ಕೈಗೆತ್ತಿಕೊಂಡು ಆ ವ್ಯಕ್ತಿ ಯಾರು ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಖತರ್ನಾಕ್ ಕಳ್ಳ ಬೇರೆ ಊರಿಂದ ಬಂದು ಇಲ್ಲಿ ಸೇರ್ಕೊಂಡಿದ್ದಾನೆ, ಸಾವನ್ನಪ್ಪಿದ್ದಾನೆ. ಸಾವಿನ ಸೀಕ್ರೆಟ್ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಭಯಾನಕ ಅನ್ಸೋ ರೀತಿಯಲ್ಲಿ ಇದೆ. ಪೊಲೀಸರಿಗೆ ಏನೇನು ಮಾಹಿತಿ ಸಿಕ್ತು, ಈ ಸಾವಿನ ಸುತ್ತ ಏನೇನು ಡೀಟೇಲ್ಸ್ ಇದೆ ಸಂದರ್ಭದಲ್ಲಿ? ಅಶ್ವಿನಿ, ಏನಂತೇಳಿದ್ರೆ ಕೋಣನಕುಂಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಒಂದು ಬ್ರ್ಯಾಂಡ್ ಫ್ಯಾಷನ್ ಫ್ಯಾಕ್ಟ್ರಿ ಏನಿದೆ, ಆ ಒಂದು ಬೇಸ್ಮೆಂಟ್ನಲ್ಲಿ ಒಂದು ಮೃತದೇಹ ಪತ್ತೆಯಾಗಿರುತ್ತೆ. ಅದು ಕೊಳೆತ ಸ್ಥಿತಿಯಲ್ಲಿರುತ್ತೆ. ಅಂದರೆ ಸಾಕಷ್ಟು ದಿನಗಳ ಹಿಂದೆ ಆತ ಮೃತಪಟ್ಟಿರುವಂತಹದ್ದಾಗಿರುತ್ತೆ. ಆಗ
ದೇಹ ಕೂಡ ವಾಸನೆ ಬರ್ತಾ ಇರ್ತಾರೆ. ಅಲ್ಲಿ ಇದ್ದಂಥ ಸಿಬ್ಬಂದಿಗಳು ಕೂಡ ಯಾವುದೋ ಕಾಟನ್ ಬಾಕ್ಸ್ ಇರಬಹುದು ಅಂತ ಹೇಳಿ ಸುಮ್ಮನೆ ಆಗಿರ್ತಾರೆ. ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಮೃತದೇಹ ಕೂಡ ಪತ್ತೆ ಆಗುತ್ತೆ. ಆಗ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದು ಸ್ಥಳಕ್ಕೆ ಅದನ್ನು ಭೇಟಿಯನ್ನು ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ಒಂದು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸ್ತಾರೆ. ಅಂದರೆ ಈತನ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋಗೋದಕ್ಕೆ ಪೊಲೀಸರಿಗೆ ಯಾವುದೇ ಸುಳಿವು ಕೂಡ ಸಿಕ್ಕಿರೋದಿಲ್ಲ. ಆತನ ಕೈ ಮೇಲೆ ಒಂದು ಟ್ಯಾಟು ಇರುತ್ತೆ. ಆ ಟ್ಯಾಟುನ ಆಧಾರದ ಮೇಲೆ ಇಟ್ಕೊಂಡು ಅವರು ಒಂದು ತನಿಖೆಯನ್ನು ಮುಂದುವರಿಸ್ತಾರೆ. ಆಗ ಆತನ ಒಂದು ಗುರುತು ಕೂಡ ಪತ್ತೆ ಆಗುತ್ತೆ. ವಿಷ್ಣು ಪ್ರಶಾಂತ್ ಎನ್ನುವಂತಹ 29 ವರ್ಷದ ಕೇರಳ ಮೂಲದ ಯುವಕ ಆಗಿರ್ತಾನೆ. ಈತ ಕೇರಳದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದು ಸಾಕಷ್ಟು ಬಾರಿ ಜೈಲು ಸೇರಿರ್ತಾನೆ. ಜೈಲಿಂದ ಹೊರಗಡೆ ಬಂದ ನಂತರ ಕೂಡ ಇದೇ ಕಸಬನ್ನು ಮುಂದುವರಿಸ್ತಾ ಇರ್ತಾನೆ. ಸೊ ಆತನ ವಿರುದ್ಧ ಒಂದು ಕೋಕಾ ಕಾಯ್ದೆ ದಾಖಲಿಸಿ ಜೈಲಿಗೆ ಕಟ್ಟಬೇಕು ಅಂತ ಹೇಳಿ ಏನು ಕೇರಳ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಕೂಡ ಆತ ಒಂದು ಮೊಬೈಲನ್ನು ಕಳ್ತನ ಮಾಡಿಕೊಂಡು ಬೆಂಗಳೂರಿಗೆ ಬಂದಿರ್ತಾನೆ. ಬೆಂಗಳೂರಿಗೆ ಬಂದಂಥವನೇ ಕೂಡ ಇಲ್ಲಿ ಓಡಾಡ್ಕೊಂಡಿರ್ತಾನೆ. ಡ್ರಗ್ಸ್ ಸೇವನೆ ಮಾಡುವಂಥದ್ದು, ಅರೆನಗ್ನಾಗಿ ಓಡಾಡುವಂಥದ್ದನ್ನು ಮಾಡ್ತಾ ಇರ್ತಾನೆ. ಪೊಲೀಸರ ಭಯದಲ್ಲೇ ಕೂಡ ಈತ ಜೀವನವನ್ನು ಮಾಡ್ತಾ ಇರ್ತಾನೆ. ಒಮ್ಮೆ ಈತ ಬರಬೇಕಾದ್ರೆ ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಅಂತ ಹೇಳಿ ಆತ ಅಲ್ಲಿಂದ ಕಾಲ್ಕಿತ್ತು ಬಂದು ನೇರವಾಗಿ ಒಂದು ಬೇಸ್ಮೆಂಟ್ ಬಂದಲ್ಲಿ ಬಂದ್ಕೊಂಡಿರ್ತಾನೆ. ಸೊ ಆ ಸಂದರ್ಭದಲ್ಲಿ ಆತ ಮೃತಪಟ್ಟಿರಬಹುದೇನೋ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಇನ್ನು ಮೃತನ ಬಗ್ಗೆ ಆತನ ಪೋಷಕರಿಗೂ ಮಾಹಿತಿಯನ್ನು ಕೊಟ್ಟಾಗ ಅವರು ಕೂಡ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಮೃತದೇಹದ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡೋದಕ್ಕೂ ಇವರು ಹಿಂಜರಿತಾರೆ. ಅಂದರೆ ಇದು ನನ್ನ ಮಗ ಅಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರು ವರ್ತನೆಯನ್ನು ಮಾಡ್ತಾರೆ. ಅದಾದ ಬಳಿಕ ಈತನ ಒಂದು ಅಂತ್ಯ ಸಂಸ್ಕಾರವನ್ನು ಕೋಣನಕುಂಟೆ ಪೊಲೀಸರೇ ಈಗ ಮಾಡಿ ಮುಗಿಸಿರುವಂಥದ್ದು. ಈಗ ಮರಣೋತ್ತರ ಪರೀಕ್ಷೆಯ ಬರಬೇಕಾಗಿರುವಂಥದ್ದು, ವರದಿ ಬರಬೇಕಾಗಿರೋದು. ಇದು ಕೊಲೆಯೋ ಆತ್ಮಹತ್ಯೆಯೋ ಅಥವಾ ಸಹಜ ಸಾವು ಅನ್ನುವಂಥ ಒಂದು ವರದಿ ಕೂಡ ಈ ಒಂದು ಮರಣೋತ್ತರ ಪರೀಕ್ಷೆ ಬಂದ ನಂತರ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಕೇರಳದಲ್ಲಿ ಕಳ್ತನ ಮಾಡಿಕೊಂಡು ಬಂದು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿ ಸದ್ಯಕ್ಕೆ ಈಗ ತಿಳಿದು ಬರ್ತಾ ಇರುವಂಥದ್ದು. ಅಶ್ವಿನಿ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.